ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆ ಅಂದರೆ ಬೆಳಗಿನ ಸಾಯಂಕಾಲ RSS ಟೀಕಾ ಮಾಡೋದು. RSS ಒಂದು ರಾಷ್ಟ್ರ ಪ್ರೇಮವನ್ನು ಮತ್ತು ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂಥ ಒಂದು ಸಂಸ್ಥೆ. ಇಡೀ ದೇಶವನ್ನು ಕಟ್ಟುವಂಥ ಮತ್ತು ಯುನೈಟ್ ಮಾಡುವಂಥ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಮತ್ತು ಹಿಂದೂ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಕಳೆದ 100 ವರ್ಷದಿಂದ ಅವರು ಏನೊಂದು ಎಫರ್ಟ್ಸ್ ಮಾಡಿದಾರಲ್ಲ, ಅದು ಆ ಎಫರ್ಟ್ಸ್ ಫಲ ಇವತ್ತು ನೋಡ್ತಾ ಇದ್ದಾರೆ. ಮತ್ತು RSS ರಾಷ್ಟ್ರಪ್ರೇಮ ಬಗ್ಗೆ ನೋಬಡಿ ವಿಲ್ ಕ್ವಶನ್ ಇಟ್. ಇವಾಗ ಇಲ್ಲೇ ಸಮಾಜದ ಯಾವುದೇ ವ್ಯಕ್ತಿಗೆ ಹೋಗಿ, ಅದು ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಯಾವುದೇ ಕ್ಲಾಸ್ ಆಫ್ ಪೀಪಲ್ ಕೇಳಿದ್ರೆ RSS ಬಗ್ಗೆ ಅಂತಂದ್ರೆ ಒಂದು ಒಳ್ಳೆಯ ಭಾವನೆ ಇದೆ, ಒಳ್ಳೆಯ ಸಂಘಟನೆ, ಒಳ್ಳೆಯ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಚಾರಕರು ಇಡೀ ತಮ್ಮ ಜೀವನವನ್ನೇ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಂತ ಒಂದು ಪ್ರಚಾರಕರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಹೀಗಾಗಿ ಇದು ದೇಶಭಕ್ತ ಸ್ವಯಂ ಸೇವಕರನ್ನ ಕಟ್ಟುವಂತ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ತದೆ. ಈಗ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ, ನಾನು RSS ಸ್ವಯಂ ಸೇವಕ. RSS ಆ ಗರಡಿಯಿಂದ ಪಳಗಿ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು. ಹಿಂದೆಲ್ಲ ನಾನು ಶಾಖಾಗೆ ಹೋಗಿದ್ದೆ, ಯಾವ ಪ್ರೈಮರಿ ಸ್ಕೂಲ್ನಿಂದ. ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಈ ರೀತಿಯಾದ ನಾಯಕತ್ವ ಗುಣ ಬೆಳೆಸಲಿಕ್ಕೆ ಸಾಧ್ಯ ಇತ್ತು. ಮತ್ತು ಎಲ್ಲಾ ರೀತಿ ಹೋರಾಟಗಳಿದೆ. ಮತ್ತು ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತೇನು ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿಸ, ಆದರೆ ಇವತ್ತು ರಾಜಕೀಯವಾಗಿ RSS ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನಂಗೆ ಅರ್ಥನಾಗ್ತಾ ಇಲ್ಲ. ಏನಾಗಿದೆ ನನಗನ್ಸುಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ RSS ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ. ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಆಗ್ತಾ ಇಲ್ಲ. ಇಷ್ಟು ಶಿಸ್ತುಬದ್ಧವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ನೋಡಿ ಅವ್ರು ಗಾಬರಿ ಆಗಿದ್ದಾರೆ. ಆ ರೀತಿಯಾದಂತ ಒಂದು ಸಂಘಟನೆ ಮಾಡ್ಲಿಕ್ಕೆ ಆಗಿಲ್ಲ. ಹಿಂದೆ ನನ್ಗೆ ನೆನಪಿದೆ ಒಂದು ಸ್ಟೇಟ್ಮೆಂಟ್ ಬಂದು ಜನಾರ್ದನ್ ಪೂಜಾರಿ, ಕಾಂಗ್ರೆಸ್ನ ಅಧ್ಯಕ್ಷ ಇದ್ದಂಥವ್ರು, ಅವ್ರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕದ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ಶಿಸ್ತುಬದ್ಧ ಕೆಲಸ ಮಾಡ್ತಾರೆ, ಆ ರೀತಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಆ ರೀತಿ ಒಂದು ಸಂಸ್ಥೆ ಇಲ್ಲಲ್ಲ, ಆ ರೀತಿಯಾದ ಒಂದು ತರಬೇತಿ ಕೊಡುವಂಥದ್ದು ನಾವು ಮಾಡಬೇಕು ಅನ್ನುವಂಥದ್ದನ್ನ ಜನಾರ್ದನ್ ಪೂಜಾರಿ ಹಲವಾರು ಬಾರಿ ಹೇಳಿದ್ದನ್ನು ನಾನು ಕೇಳಿದ್ದೀನಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಈ ರೀತಿಯಾದಂಥ ವಾತಾವರಣ ಇದ್ದಾಗ ಇವತ್ತು ಕೇವಲ RSS ಬೆಳವಣಿಗೆ ಅವ್ರು ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಅನ್ಸುಮಟ್ಟಿಗೆ. ಇತ್ತೀಚೆಗೆ ನೋಡ್ರಿ, ಈಗ ರೂಟ್ ಮಾರ್ಚ್ ಆಯ್ತು, ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ಸಣ್ಣ ಸಣ್ಣ ತಾಲೂಕು ಪ್ಲೇಸ್ ಗೋಕಾಕದಲ್ಲಿ ಇರ್ಬೋದು, ಬೈಲಹೊಂಗಲದಲ್ಲಿ ಇರ್ಬೋದು, ಕನಿಷ್ಠ ತಾಲೂಕು ಪ್ಲೇಸ್ ನಲ್ಲಿ 1,000-2,000 ಜನ ಸ್ವಯಂ ಸೇವಕರು ಗಣವೇಶದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ 5,000ಕ್ಕಿಂತ ಹೆಚ್ಚು ಗಣವೇಶದಲ್ಲಿ ಭಾಗವಹಿಸಿದರು. ಹುಬ್ಳಿಯಲ್ಲಿ 8,000ಕ್ಕೂ ಹೆಚ್ಚು ಕಾರ್ಯಕರ್ತರು ಗಣವೇಶದಲ್ಲಿ, ಧಾರವಾಡದಲ್ಲಿ, ಬಾಗಲಕೋಟೆಯಲ್ಲಿ 10,000ಕ್ಕಿಂತ ಹೆಚ್ಚು ಗಣವೇಶಧಾರಿಗಳು ಆ ರೂಟ್ ಮಾರ್ಚ್ ಪಾರ್ಟಿಸಿಪೇಟ್ ನೋಡಿದ್ರೆ, ಮತ್ತು ಇಡೀ ದೇಶದಲ್ಲಿ 83,000ಕ್ಕಿಂತ ಹೆಚ್ಚು ಶಾಖೆಗಳು ನಡೀತದೆ. ಹೀಗಾಗಿ ಬಹುಶಃ ಕಾಂಗ್ರೆಸ್ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಏನಾದರೂ ಮಾಡಿ ಇವತ್ತು ನಿಷೇಧ ಮಾಡಬೇಕು ಈಗ ಹೇಳ್ತಾರೆ, ಮೊದಲ ನಿಷೇಧ ಮಾಡಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಇಲ್ಲ ಸಂಪೂರ್ಣವಾಗಿ RSS ನಿಷೇಧ ಮಾಡಬೇಕಂತೇಳಿ. ಏನ್ ನೈತಿಕತೆ ಇದೆ ನಿಮ್ಗಂತ? ದೇಶವನ್ನ ಕಟ್ಟುವಂತವ್ರ ಬಗ್ಗೆ ನಿಷೇಧ ಮಾಡಿ ದೇಶವನ್ನು ಹಾಳು ಮಾಡ್ಬೇಕಂತ ನೀವು ಬಯಸಿದ್ರಿ ಅಂತ ನನಗೆ ಅನಿಸ್ತದೆ. ಹಿಂದೆ ಇದೇ ಕಾಂಗ್ರೆಸ್ ಮೆಂಟಾಲಿಟಿ ಇದ್ದಂಥವ್ರು 3 ಸಾಲ ಇದನ್ನು ನಿಷೇಧ ಮಾಡುವಂತ ಪ್ರಯತ್ನ ಆಯಿತು. ಹಿಂದೆ 1948ರಲ್ಲಿ ಮಹಾತ್ಮ ಗಾಂಧೀಜಿಯವರೇನು ಹತ್ಯೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆಗೆ ಸಂಬಂಧ ಇಟ್ಟುಕೊಂಡು ಅವರು ಸಂಘಕ್ಕೆ ಸಂಬಂಧ ಅಂತ ಹೇಳಿ ಈ ರೀತಿಯಾದಂತದ್ದು ಸಂಘದ ಇಡೀ ಸಂಘವನ್ನೇ ತೆಗೆದುಕೊಂಡು ನಿಷೇಧ ಮಾಡುವಂತ ಕೆಲಸ ಅವತ್ತು ಅವ್ರ ಗೃಹ ಮಂತ್ರಿ ಅವರು ವಲ್ಲಭಾಯ್ ಪಟೇಲ್ ಇದ್ದು ವೈಯಕ್ತಿಕವಾಗಿ ತೆಗೆದುಕೊಂಡಂತ ನಿರ್ಧಾರ ಅಲ್ಲ ವಲ್ಲಭಾಯ್ ಪಟೇಲ್. ಇವಾಗ ವಲ್ಲಭಾಯ್ ಪಟೇಲ್ ದೇಶಭಕ್ತ, ಇಡೀ ದೇಶವನ್ನು ಒಗ್ಗಟ್ಟು ಮಾಡಿದಂತ ವ್ಯಕ್ತಿ. ಅವರು ಮಹಾತ್ಮ ಗಾಂಧಿ ಹತ್ಯೆ ಆದ ಸಂದರ್ಭದಲ್ಲಿ ಆ ರೀತಿ ಅಪಪ್ರಚಾರ ಮಾಡಿದ್ರಿಂದ ಅವರು ಗೃಹ ಮಂತ್ರಿ ಇದ್ದಾಗ ಅನಿವಾರ್ಯವಾಗಿ ಅವರು ಆ ನಿರ್ಧಾರವನ್ನು ಕೈಗೊಳ್ಳುವಂತದ್ದು. ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ರು. ಹೀಗಾಗಿ ಜವಾಹರ್ಲಾಲ್ ನೆಹರು ಅವರು ಗಮನಕ್ಕೆ ಬರೋದು ನಿಷೇಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಷೇಧ ಮಾಡಿದ್ರು. ಆಮೇಲೆ ಮುಂದೆ ಇದಕ್ಕೆ ಈ ನಾಥುರಾಮ್ ಗೋಡ್ಸೆಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಅದೇ ಕೇಂದ್ರ ಸರ್ಕಾರ 1 ವರ್ಷದ ನಂತರ ಅದನ್ನು ವಾಪಸ್ ತಗೊಂಡ್ರು ನಿಷೇಧ. ಹಾಗಾಗಿ ನಿಷೇಧ ಮುಂದುವರಿಸಬಹುದಾಗಿತ್ತಲ್ಲ, ಮಾಡಲಿಲ್ಲ. ಇದು ಒಂದು ಹಂತದಲ್ಲಿ 48ನೇ ಇಸ್ವಿಯಲ್ಲಿ ಮತ್ತೆ 49 ಇಸ್ವಿಯಲ್ಲಿ ಅದನ್ನ ವಾಪಸ್ ತಗೊಂಡ್ರು. ಅದೇ ರೀತಿ 1975ರಲ್ಲಿ ತುರ್ತು ಪರಿಸ್ಥಿತಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ರು, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಹಲವಾರು ಸಂಘಟನೆಗಳನ್ನು ನಿಷೇಧ ಮಾಡಿದ್ರು. ಹಾಗೆ ಈ RSS ನಿಷೇಧ ಮಾಡಿಬಿಟ್ರು. ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಕಾರಣ ಇಲ್ಲ, ಏನಿಲ್ಲ, ನಿಷೇಧ ಮಾಡಿಬಿಟ್ರು. ನಿಷೇಧ ಮಾಡಿದ ಮೇಲೆ ಮುಂದೆ
1977ರಲ್ಲಿ ಆ ತುರ್ತು ಪರಿಸ್ಥಿತಿ ವಾಪಸ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂತು. ಅವಾಗ ಮುಂದೆ ಈ ನಿಷೇಧವನ್ನು ವಾಪಸ್ ತಗೊಂಡ್ರು ಅವತ್ತಿನ ಕೇಂದ್ರ ಸರ್ಕಾರ. ಹಾಗೆ ಆ ರೀತಿ ಆಯ್ತು. ಹೀಗಾಗಿ ಇಂದಿರಾ ಗಾಂಧಿ ಅವರು ಸಹ ನಿಷೇಧ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಅದು ಇಫೆಕ್ಟ್ ಏನಾಯ್ತು ಅವ್ರಿಗೆ ಗೊತ್ತಿದೆ. ಇಂದಿರಾ ಗಾಂಧಿ ಅವರು ನಿಷೇಧ ತುರ್ತು ಪರಿಸ್ಥಿತಿ ಹೋರಾಟ ಯಾರು RSS ಮಾಡಿದ್ರು, ಉಳಿದ ಪ್ರತಿಪಕ್ಷವು ಮಾಡಿದ್ರು. RSS ಮಾಡಿದ್ರಿಂದ ಅದರ ಪರಿಣಾಮ ತುರ್ತು ಪರಿಸ್ಥಿತಿ ವಾಪಸ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂತು. ಮತ್ತೆ ಇನ್ನೊಂದು ಸಾರಿ 1997ನೇ ಇಸ್ವಿಯಲ್ಲಿ ಡಿಸೆಂಬರ್ 6 ಬಾಬ್ರಿ ಮಸೀದಿ ಅನ್ನುವಂತ ಕಟ್ಟಡ ಇರುತ್ತಲ್ಲ, ಅದು ಧ್ವಂಸ ಆದ್ಮೇಲೆ ಅವತ್ತು ಸಹಿತ ಅದನ್ನ RSS ಲಿಂಕ್ ಹಚ್ಚಿ ಅವತ್ತು ನಿಷೇಧ ಮಾಡುವಂತ ಕೆಲಸ ಅವ್ರು P. ನರಸಿಂಹರಾವ್ ಇದ್ರು, ಪ್ರೈಮ್ ಮಿನಿಸ್ಟರ್, ಕಾಂಗ್ರೆಸ್ನ ಲೇಟ್ ಗೌರ್ಮೆಂಟ್ ಅವರಿತ್ತು. ಅವಾಗ ಮುಂದೆ ಕೋರ್ಟ್ ನಲ್ಲಿ ಒಂದು ಚಾಲೆಂಜ್ ಮಾಡಿದ್ರು. RSS ಅವರು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು. ಆವಾಗ ಕೋರ್ಟ್ ನಲ್ಲಿ ಅದು ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗದೇ ಇದ್ದರಿಂದ, ನಿಷೇಧಕ್ಕೆ ಸರಿಯಾದ ಕಾರಣ ಹೇಳದೇ ಇರೋದಕ್ಕೆ ಕೊನೆಗೆ ಅನಿವಾರ್ಯವಾಗಿ ಅವರು ನರಸಿಂಹರಾವ್ ಸರ್ಕಾರವು ಸಹಿತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂತ. ಅಂದ್ರೆ ಈ ರೀತಿ ನರಸಿಂಹರಾವ್, ಇಂದಿರಾ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರ ಟೈಮ್ನಲ್ಲಿ 3 ಸಲ ನಿಷೇಧ ಮಾಡಿದಾಗೂ ಸಹಿತ ಆ ನಿಷೇಧ ಉಳಿಲಿಲ್ಲ, ವಾಪಸ್ ತೆಗೆದುಕೊಂಡು ಇವತ್ತು ಸಂಘ ಕೆಲಸ ಚಾಲೂ ಆಗಿದೆ, ಕಂಟಿನ್ಯೂಸ್ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ನಾನು ಹೇಳ್ತೀನಿ. ಮತ್ತು ತಮಿಳುನಾಡು ಹೇಳ್ತಾರೆ ಉದಾಹರಣೆ. ತಮಿಳುನಾಡಿನಲ್ಲಿ ಒಂದು ಹಂತದಲ್ಲಿ ಇದೇ DMK ಸರ್ಕಾರ ಇದ್ದಾಗ 50 ಸಂಘದ ಕಾರ್ಯಕ್ರಮಗಳನ್ನ ಅದು ನಿಷೇಧ ಮಾಡ್ತು. ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂತ ನಿಷೇಧ ಮಾಡ್ತು. ಅವಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರು RSS. ಕೋರ್ಟಿಗೆ ಹೋದಾಗ ಅಲ್ಲಿ ಏನಾಯ್ತು, ಕೋರ್ಟ್ ನಲ್ಲಿ ನೋಡ್ರಿ, ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ, ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಯಾವ್ದಾದ್ರು ಅವ್ರು ಕಾರ್ಯಕ್ರಮ ಮಾಡಿದ್ರೆ ಅದನ್ನ ನಿಷೇಧ ಮಾಡಿದ್ವಿ. ಇಲ್ಲಿಗೆ ನಿಷೇಧ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಚೀಮಾರಿ ಹಾಕಿ ಇವತ್ತು ಡೈರೆಕ್ಷನ್ ಕೊಟ್ಟ ಮೇಲೆ ಆ ಎಲ್ಲಾ ಕಾರ್ಯಕ್ರಮ ನಡೆದು ಸಾರ್ವಜನಿಕ ಇದರಲ್ಲಿ ಅದು ನಾ ಕೇಳ್ತೀನಿ. ಇವತ್ತು ಯಾಕೆ ಇವ್ರು ತಿಂಡಿ ಸ್ಟಾರ್ಟ್ ಅಂತ ಗೊತ್ತಾಗಿಲ್ಲ. ಮತ್ತು ಪ್ರಿಯಾಂಕಾ ಖರ್ಗೆ ಇರೋದಲ್ಲ, ಇವರು ಪ್ರಿಯಾಂಕಾ ತಮ್ಮ ಆನ್ ಓನ್ ಮೆರಿಟ್ ಆರಿಸಿ ಬಂದಂತವ್ರಲ್ಲ. ಅಪ್ಪ ಖರ್ಗೆ AICC ಪ್ರೆಸಿಡೆಂಟ್, ಅವರ ಒಂದು ಆಶೀರ್ವಾದದಿಂದ ಅವ್ರು ಫಸ್ಟ್ ಟೈಮ್ MLA ಆದಾಗ, ಫಸ್ಟ್ ಟೈಮ್ MLA ಇದ್ದವ್ರಿಗೆ ಆದಷ್ಟು ಎಲ್ಲಿ ಎಕ್ಸೆಪ್ಷನ್ ಕೇಸು, ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ದಾಗ. ಆದ್ರೆ ಫಸ್ಟ್ ಟೈಮ್ ಆರಿಸಿದಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ ಮಿನಿಸ್ಟರ್ ಆದ್ರು. ಯಾಕಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅಪ್ಪನ ಪ್ರಭಾವದಿಂದ ಆಗುತ್ತೆ. ಆದ್ರೆ ಅದು ಸದುಪಯೋಗ ಮಾಡ್ಕೋಬೇಕಲ್ಲ. ಅವರ ಅಹಂಕಾರ, ಈ ರೀತಿ ಕ್ರಿಮಿನಲ್ ಬುದ್ಧಿ, ಈ ರೀತಿ ಬೆಳಗಿನ ಸಾಯಂಕಾಲ RSS ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು, ಇದರಿಂದ ಅವರ ಅಹಂಕಾರ, ಅರೋಗನ್ಸು, ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿ ಆಗಿದ್ದು ಅದೇ ಪ್ರಭಾವ, ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಆದ್ರು. ನೀವು ಅಲ್ಲಿ ಗುಲ್ಬರ್ಗಾದ ಯಾರಿಗಾರು ಹೋಗಿ ಕೇಳ್ರಿ. ನಾನು ಬಹಳ ಸಲ ಪ್ರವಾಸ ಕೊಟ್ಟಿದ್ದೀನಿ. ಅವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಎಲೆಕ್ಷನ್ಗೆ, ಮೊನ್ನೆ ಎಲೆಕ್ಷನ್, ಹಿಂದಿನ ಎಲೆಕ್ಷನ್ದಲ್ಲಿ ಸೋತ್ರಲ್ಲ, ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂತ ಈ ಚೈಲ್ಡಿಶ್ ಬುದ್ಧಿ, ಅಹಂಕಾರದ ವ್ಯಕ್ತಿ. ಈತನ ಒಂದು ಅಹಂಕಾರ, ಈತನ ಚೈಲ್ಡಿಶ್ ಬುದ್ಧಿಯಿಂದ ಅಲ್ಲಿದ್ದಂತ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಬೆಳಗಿನ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೂ ಇರುವಂತ ವ್ಯಕ್ತಿಗಳು ಅವ್ರಿಗೆಲ್ಲರೂ ಬಿಜೆಪಿ ಜಾಯಿನ್ ಆದ್ರು. ಹೀಗಾಗಿ ಅವತ್ತು ಅವರ ಅರೋಗನ್ಸ್, ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತು. ಹೀಗಾಗಿ ಇವತ್ತು ಅಲ್ಲಿ ಗುಲ್ಬರ್ಗಾದ ಎಲ್ಲ ಜನರಿಗೆ ಗುರ್ತಿದೆ ಯಾಕೆ ಸೋತ್ರ ಅನ್ನುವಂಥದ್ದು. ಅಲ್ಲಿ ಎಲ್ಲ ಲೀಡರ್ಸ್ ಹೇಳ್ತಾರೆ ಆ ರೀತಿಯಾದ ವ್ಯಕ್ತಿತ್ವ. ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಇರೋ ಪ್ರಚಾರ ತೆಗೆದುಕೋಸವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದ್ರೆ, ದೇಶದ್ರೋಹಿ ಕೆಲಸ ಮಾಡ್ತಿದ್ರೆ, ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದ್ರೆ, ಆಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡ್ಲಿಕ್ಕೆ ಅದ. RSS ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡುವಂತ ವ್ಯಕ್ತಿ ಅಲ್ಲ RSS ಅವರು. ಅಹಿಂಸಾಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಯಂ ಸೇವಕರನ್ನ ತಯಾರು ಮಾಡುವಂತ ಸಂಸ್ಥೆ ಇದೆ. ಅಂತವ್ರಿಗೆ ಈ ರೀತಿಯಾದ ನಿಷೇಧ ಇರಲಿಕ್ಕೆ ಬರುವುದೇ ಇಲ್ಲ. ಮತ್ತು ಕಾನೂನು ರೀತಿ ಆರ್ಟಿಕಲ್ 14 ನಮ್ಮ ಸಂವಿಧಾನದ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ. ಆರ್ಟಿಕಲ್ 14 ಪ್ರಕಾರ ನನಗೆ ರೈಟ್ ಟು ಸ್ಪೀಕ್, ರೈಟ್ ಟು ಡಿಬೇಟ್ ಇವೆಲ್ಲ ಇದೆ ಹಕ್ಕು. ಅದರ ವ್ಯತಿರಿಕ್ತವಾಗಿ ಇವತ್ತು ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆಯನ್ನು ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ. ಇದು ಸುಮ್ಮನೆ ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಈ ಮಾಧ್ಯಮದಲ್ಲಿ ನೀವು ಅದ್ರ